ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಳ್ಳಾರಿಲಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡಿತಾ ಇದೆ. ನಿನ್ನೆ ರಾಜಶೇಖರ್ ಅವರ ಮೃತದೇಹವನ್ನು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ರಾಮುಲು ಮಾಡಿದ್ರು. ಇದೀಗ ಆತನ ದೇಹದಲ್ಲಿ 5-6 ಗುಂಡುಗಳಿತ್ತು. ಆದರೆ ಅವ್ಯವಸ್ಥಿತವಾಗಿ ಆ ಒಂದು ಶವವನ್ನ ವ್ಯವಸ್ಥಿತವಾಗಿ ಒಂದಷ್ಟು ಜನರು ಕೂಡ ಸಂಚು ಮಾಡಿ ಅದನ್ನು ಸುಟ್ಟು ಹಾಕಿದ್ದಾರೆ, ಮುಂದಿನ ತನಿಖೆ ಹಾದಿಯನ್ನು ದಿಕ್ಕು ತಪ್ಪಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಈಗ ಮಾಜಿ ಸಚಿವರಾದಂಥ ರಾಮುಲು ಅವರು ಕೂಡ ಈಗ ಮಾಡ್ತಾ ಇರುವಂಥ ನಮ್ಮ ಜೊತೆಗೆ ಮಾಜಿ ಮಂತ್ರಿಗಳಾದಂಥ ರಾಮುಲು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈಗ ದಿನಕ್ಕೊಂದು ಪ್ರಕರಣ ಈಗ ತಿರುವು ಪಡ್ಕೊಳ್ತಾ ಇದೆ. ನಿನ್ನೆ 2 ಬಾರಿ ಪೋಸ್ಟ್ ಮಾಡಮ್ ಅಂತ ಹೇಳಿದ್ರಿ. ಇದೀಗ ಆತನ ಶವವನ್ನು ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ಕಾಣದ ಕೈಗಳು ಕೆಲಸ ಮಾಡಿದ್ವು ಅಂತ ಏನು ಪ್ರಕರಣ ಸರ್? ಸರ್, ಈ ಪ್ರಕರಣದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾನು ಭಾಳ ಓಪನ್ ಆಗಿ ಭಾಳ ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲಿ ಕೂಡ ನನ್ನ ದೇಹದಲ್ಲಿ ನನ್ನ ಶರೀರದಲ್ಲಿ ಹೆದರಿಕೆ ಇಲ್ಲ, ಭಯ ಇಲ್ಲ, ಏನಿಲ್ಲ. ಏನು ನಡೆದಿದೆ ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನಾನು ಮೊದಲನೇ ನಾನು ಏನು ಆರೋಪಣೆ ಮಾಡಿದೆ, IG ಮೇಡಮ್ ಅವರು, SP ಸಾಬ್ರು ಎಲ್ಲರೂ ಕೂಡ ಬಂದಂಥ ಟೈಮಲ್ಲಿ ಆ ಬುಲೆಟ್ ನಮ್ಮದು ಅಲ್ಲ ಅಂತ ಹೇಳಿದೆ. ಇಲ್ಲ ನಮ್ದು ಅಂತ ಹೇಳಿದ್ರು. ಇಲ್ಲ ನಾವು ಒಪ್ಪಲ್ಲ, ಮರ್ಡರ್ ಕೇಸ್ ಮಾಡ್ತೇನೆ, 302 ಫಿಕ್ಸ್ ಮಾಡಿಬಿಟ್ರು. ಅದು ನಮ್ದಲ್ಲ ಅಂದ್ರೆ ಕೂಡ ಕೇಳಿಲ್ಲ ಅವರು. ಆ ರೀತಿ ಫಿಕ್ಸ್ ಮಾಡೋಕ್ಕೆ ಬರಲ್ಲ. ಆಮೇಲೆ ಏನಾಯ್ತು, ಆ ಹುಡುಗ ರಾಜಶೇಖರ್ ಅವರು ಡೆತ್ ಇಲ್ಲ ಆಗಿದ್ದಿಲ್ಲ. ಆ ಹುಡುಗ ಸುಟ್ಟ ನಂತರ ಆ ಹುಡುಗ ಸ್ವಲ್ಪ ದಿನ ಮುಂದಕ್ಕೆ ಹೋಗಿ ಬಿದ್ದಂಥ ಹುಡುಗನ ಪೊಲೀಸ್ ಸ್ಟೇಷನ್ಗೆ ಪೊಲೀಸವರೆಲ್ಲ ಕೂಡ ಆಸ್ಪತ್ರೆಗೆ ಹೊತ್ಕೊಂಡೋದ್ರು. ಆಸ್ಪತ್ರೆಗೆ ಹೋದಂಥ ಟೈಮಲ್ಲಿ ಪೋಸ್ಟ್ ಮಾರ್ಟಮ್ ಇಲ್ಲಾರ್ದಂತೆ ಬಾಡಿ ತರಬೇಕಂತ ಪ್ರಯತ್ನ ಮಾಡಿದರು. ಆಮೇಲೆ ಪೊಲೀಸರು ಯಾರು ಬಿಟ್ಟಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿಸಿದಂಥ ಈ ಗುಂಡಂತೂ ಒಳಗಡೆ ಹೋಗಿದೆ ಅನ್ನೋಂಥ ಮಾತನ್ನು ಹೇಳಿದೆ. ಆಮೇಲೆ ನಾನು ಏನು ಆರೋಪಣೆ ಮಾಡಿದೆ, 2ನೇ ಆರೋಪಣೆಯನ್ನು ಮಾಡಿದೆ. ಅವರು ಪೋಸ್ಟ್ ಮಾರ್ಟಮ್ ಏನು ಮಾಡಬೇಕಾಯ್ತು, 1ನೇ ಬಾರಿ ಮಾಡಲಿ, 2ನೇ ಬಾರಿ ಮಾಡಬೇಕಾದ್ರೆ. ಪೋಸ್ಟ್ ಮಾರ್ಟಮ್ 1ನೇ ಬಾರಿ ಮಾಡಿದಂಥ ಟೈಮಲ್ಲಿ ದೇಹದಲ್ಲಿ ಇದ್ದಂಥ ಗುಂಡುಗಳು ಸಿಕ್ಕಿಲ್ಲ. ಯಾರು ಕೂಡ ಅಬ್ಜೆಕ್ಷನ್ ಮಾಡಿದ್ರು. ಅಕಸ್ಮಿತವಾಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕಂದ್ರಿಗಿನ ಕಮಿಷನರ್, ನಮ್ಮ AC ಅಡಿಷನಲ್ ಕಮಿಷನರ್ದನ್ನ ಪರ್ಮಿಷನ್ ತಗೋಬೇಕು, ತಹಸೀಲ್ದಾರ್ದನ್ನ ಪರ್ಮಿಷನ್ ಯಾರ್ದು ಪರ್ಮಿಷನ್ ಕೊಡಲಾರಂತೆ 2ನೇ ಬಾರಿ ಇದು ಪೋಸ್ಟ್ ಮಾರ್ಟಮ್ ಮಾಡಿ ದೇಹದಲ್ಲಿದ್ದಂಥ ಬುಲೆಟ್ ತೆಗೆದ್ರು. ಬುಲೆಟ್ ಮುಖ್ಯವಾಗಿರುವಂಥದ್ದು ಆತನ ದೇಹದಲ್ಲಿ 5-6 ಗುಂಡುಗಳಿದ್ವು ಅಂತ ಒಂದು ಆರೋಪ ಮಾಡಿದ್ರು. 2ನೇ ಬಾರಿ ಬುಲೆಟ್ ತೆಗೆದ್ರು. ಬುಲೆಟ್ ತೆಗೆದ ನಂತರ ಅಂತ್ಯ ಸಂಸ್ಕಾರ ಮಾಡಬೇಕಾಯ್ತು. ಅಂತ್ಯ ಸಂಸ್ಕಾರ ಮಾಡೋಂಥ ಟೈಮಲ್ಲಿ ಅವ್ರ ತಂದೆಯವರಾದಂಥ ಸುರೇಂದ್ರ ರೆಡ್ಡಿ ಅವರದ್ದು ಅವ್ರ ಅಂತ್ಯ ಸಂಸ್ಕಾರ ಅದೇ ರೂಪನಗುಡಿ ಹೋಗುವಂಥ ನಮ್ಮ ಇದು ಹರಿಶ್ಚಂದ್ರ ಘಾಟದಲ್ಲಿ ಅವ್ರ ತಂದೆಯವ್ರದ್ದು ಕೂಡ ಅಲ್ಲೇ ಇದೆ. ಅವ್ರ ತಂದೆಯವ್ರದ್ದು ಅವ್ರ ಪದ್ಧತಿ ಏನಂದರೆ, ಯಾರು ಅವ್ರ ವಂಶದಲ್ಲಿ ಸತ್ತಿರಗಳು ಉಣಿಕ್ಕಂಥ ಪದ್ಧತಿ. ಅದರಲ್ಲಿ ಏನಾಗಿದೆ ಅಂದರೆ, ಅವ್ರು ಕುಣಿ ತೋಡಿದ ನಂತರ ಕೂಡ ಆ ದೇಹವನ್ನು ಅಲ್ಲಿ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಂದೇಳಿ ತಾಯಿಯವರು ಕೇಳ್ಕೊಂಡಾರ, ಅವ್ರ ತಂಗಿ ಕೇಳ್ಕೊಂಡಾರ, ಎಲ್ಲರೂ ಕೇಳ್ಕೊಂಡ್ರೆ ಕೂಡ ಅವ್ರು ಕಣ್ಣೀರು ಹಾಕ್ತಿದ್ರು ಕೂಡ ಆ ದೇಹವನ್ನು ಅವ್ರಿಗೆ ಕೊಡಲಾರ್ದಂತೆ ಅವ್ರನ್ನ ಇದು ಎಲೆಕ್ಟ್ರಿಕಲ್ ಅದರಲ್ಲಿ ಸುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಸರ್ ಎಲೆಕ್ಟ್ರಿಕಲ್ ಸುಟ್ಟಾಕುವಂಥ ವಿಚಾರದಲ್ಲಿ ಅಲ್ಲಿ ಶವ ಸಂಸ್ಕಾರದಲ್ಲಿ ಅಂದರೆ ಇವರು ಪೊಲೀಸು ಅಡಿಷನಲ್ SP ಸಾಬ್ರು, ನಂತರ ಭರತ್ ರೆಡ್ಡಿ ಅವರು ಎಲ್ಲರೂ ಕೂಡ ಸೇರಿಕೊಂಡು ಅದನ್ನು ಸಾಕ್ಷಿ ನಾಶ ಪಡಿಸ್ಬೇಕು. ಅವ್ರ ದೇಹದಲ್ಲಿ 1 ಬುಲೆಟ್ ಇದ್ದಿಲ್ಲ, 4-5 ಮಂದಿ ಬುಲೆಟ್ ಇದ್ದು. ಆ ಬುಲೆಟ್ಗಳು ಒಂದೇ ಬುಲೆಟ್ ತೆಗೆದು ಇನ್ನು ದೇಹದಲ್ಲಿ ಭಾಳಷ್ಟು ಬುಲೆಟ್ಗಳು ಇರೋ ಕಾರಣ ಸಾಕ್ಷಿ ನಾಶ ಪಡಿಸ್ಬೇಕು ಅನ್ನೋಂಥ ಕಾರಣದಿಂದ ಆ ಬಾಡಿಯನ್ನು ಸುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಈ ಒಂದು ದೇಹವನ್ನು ಸುಟ್ಟಾಕುವ ಮೂಲಕ ಎಲ್ಲೋ ಪ್ರಕಾರದ ಹಾದಿಯನ್ನು ದಿಕ್ಕು ತಪ್ಪಿಸ್ತಾರಂತ ಹೇಳ್ತಾರೆ. 100% ಅವ್ರಿಗೆ ನಾಳೆ ಮುಳ್ಳು ಆಗಬಹುದು, ನಾಳೆ ಸಾಕ್ಷಿ ನಾಶ ಮಾಡೋದ್ರಿಂದ ಅವ್ರು ಸೇಫ್ ಆಗ್ಬೋದು ಅನ್ನೋಂಥ ಕಾರಣದಿಂದ ನಾಳೆ ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಆಗೋದ್ರಿಂದ ಬಾಡಿ ಅಂತ ಉಣಿದ್ರೆ ಅದನ್ನು ಪುನಃ ತೆಗೆದು ಇನ್ವೆಸ್ಟಿಗೇಷನ್ ಮಾಡ್ಬೋದಿತ್ತಲ್ಲ. ಅದಕ್ಕೋಸ್ಕರವಾಗಿ ಸಾಕ್ಷಿ ನಾಶ ಪಡಿಸ್ಬೇಕು ಅನ್ನೋಂಥ ಕಾರಣದಿಂದ ಆ ದೇಹವನ್ನು ಸುಟ್ಟಾಕುವಂಥ ಕೆಲಸ ಅವರೆಲ್ಲರೂ ಕೂಡ ಸೇರಿ ಕೊಮ್ಮಕ್ಕದಿಂದ ಮಾಡಿದ್ದಾರೆ. ಸರಿ, 2-3 ದಿನ ಆದ ನಂತರ ಈ ಒಂದು ಆರೋಪ ಮಾಡ್ತಾ ಇದ್ರಿ. ಇದಕ್ಕೆ ಮುಖ್ಯ ಕಾರಣ ಏನು ಸರ್, ಇಷ್ಟು ಲೇಟ್ ಆಯ್ತು? ಎಲ್ಲ ಇದಾವ್ರಿ, ನನ್ನ ಹತ್ರ ಎಲ್ಲ ಇದಾವೆ ನೋಡ್ರಿ. ಇವತ್ತು ಉಪಮುಖ್ಯಮಂತ್ರಿಗಳು ಸಾಹೇಬರು ಬಂದರು. ನನಗೆ ಪ್ರತಿಯೊಂದು ಇನ್ಸಿಡೆಂಟಲ್ಲಿ ಏನೇನು ಯಾವ ಟೈಮಿಗೆ ಏನೇನಾಗಿದೆ ಎಲ್ಲ ಕೂಡ ನನ್ನ ಹತ್ರ ಇದೆ ರೀ. ಸಮಯ ಹೆಂಗೆ ಬರುತ್ತಾನೆ ಕಳೀತಾನೆ ಎಲ್ಲವನ್ನು ಬಿಚ್ಚಿಡೋಂಥ ಕೆಲಸ ಮಾಡ್ತೀನಿ. ಈಗ ಏನಾಗಬೇಕಂತಾರೆ ಸರ್ ಕೊನೆಯದಾಗಿ? ಈ ಒಂದು 5 ಬುಲೆಟ್ ಇತ್ತು, ಆಮೇಲೆ ಬಾಡಿಯನ್ನು ಶೂಟ್ ಹಾಕಿದ್ರು. ಅವರು ಇವಾಗ CBI ಕೊಡಲಿ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ಲಿ, ಯಾರು ಎಂಕ್ವೈರಿ ಮಾಡ್ತಾರೋ ಮಾಡಲಿ. ಅವ್ರ ದೇಹದಲ್ಲಿ ಬುಲೆಟ್ ಇದ್ದು ಸಾಕ್ಷಿ ನಾಶ ಮಾಡೋ ಸಲುವಾಗಿ ಸುಟ್ಟಾಕಿದಾರೆ. ಅವ್ರ ಸಂಪ್ರದಾಯ ಪ್ರಕಾರ ಉಣಿಕಬೇಕಾಯ್ತು, ಉಣಿಕಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದೀನಿ. ಇವತ್ತು ಅವ್ರು ಯಾರು ಇದ್ದಾರೆ, ನಾರಾ ಭರತ್ ರೆಡ್ಡಿ ಅವರು, ಅಡಿಷನಲ್ SP ಅವರು ಎಲ್ಲರೂ ಕೂಡ ಇದರಲ್ಲಿ ಅವ್ರು ಏನು ತಪ್ಪು ಮಾಡಿದಾರೋ, ಅವರು ತಪ್ಪು ಮಾಡಿದ ನಂತರ ಅವ್ರ ಶಿಕ್ಷೆ ಆಗಲೇಬೇಕು. ಇದಿಷ್ಟು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ರಾಮುಲು ಅವರ ಮಾತುಗಳು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮಧ್ಯೆ ಹೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.